ಧನ್ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾಳೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ಸ್ವಲ್ಪ ಬಿಡಿ ಹೂ ತಂದಿದ್ದೀನಿ. ಅದನ್ನೇ ಹಿಂದಿನ ದಿನ ರಾತ್ರಿ ಎಲ್ಲ ನೀಟಾಗಿ ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ. ಯೂಶ್ವಲಿ ನನಗೆ ಬೆಳಿಗ್ಗೆ ಏನಾದರೂ ಸ್ಪೆಷಲ್ ಆಗಿದೆ ಅಂತಂದರೆ ಹಿಂದಿನ ದಿನ ನಿದ್ದೆನೇ ಬರೋದಿಲ್ಲ. ಡೈಲಿ ಹೇಳೋದಕ್ಕಿಂತ ಬೇಗನೆ ಎಚ್ಚರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ 4 ಗಂಟೆಗೆ ಎದ್ದಿದ್ದೀನಿ ನಾನಿವತ್ತು. 4 ಗಂಟೆಗೆ ಎದ್ದು ಸ್ವಲ್ಪ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ಬಂದಾದಮೇಲೆ ಮನೆ ಕಸ ಗುಡಿಸ್ನೆಲ್ಲ ಒರೆಸಿ ಆದ ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಅಂದರೆ ಮಾಮೂಲಿಯಾಗಿ ಹೇಗೆ ಮಾಡ್ತೀನೋ ಹಾಗೆ ಮಾಡೋದು ಪೂಜೆ. ಅಷ್ಟಾಗಿ ಏನು ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಇಲ್ಲ. ಅದನ್ನೇ ಸ್ವಲ್ಪ ಭಕ್ತಿಯಿಂದ ಚೆನ್ನಾಗಿ ಮಾಡಿದ್ರೆ ಆಯಿತು. ಯಾಕಂದರೆ ಶುಕ್ರವಾರ ಅಲ್ವಾ, ಸಂಪತ್ತಿಗೆ ಅಧಿದೇವತೆಯಾದ ಲಕ್ಷ್ಮೀ ವಾರ ಆಗಿರೋದ್ರಿಂದ ಲಕ್ಷ್ಮಿ ಒಂದು ಚಿಕ್ಕದಾಗಿ ಪೂಜೆ ಮಾಡಿದ್ರೂ ಮನಸ್ಸು ಶುದ್ಧಿಯಿಂದ ಪೂಜೆ ಮಾಡಿದ್ರೆ ಒಲಿತಾಳೆ ಈ ಆಷಾಢದ ಟೈಮಲ್ಲಿ ಅಂತಾರೆ. ಹಾಗಾಗಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಇವಾಗ ಕಿಚನಿಗೆ ಬಂದು, ನಮಗೆ ಆಷಾಢ ಶುಕ್ರವಾರ ಅದ್ರ ಜೊತೆಗೆ ನಮಗೂ ಒಂದು ಸ್ಪೆಷಲ್ ಆಗಿರೋ ದಿನ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರ ರೈಸ್ ಐಟಮ್ ಬೇಡ ಅಂಥೇಳಿ ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂಥೇಳಿ ಎಲ್ಲ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಚಾಪಿಂಗ್ ಕೆಲಸ ಎಲ್ಲ ಮುಗಿದ್ಬಿಟ್ರೆ ನಂತರ ನೀಟಾಗಿ ಒಗ್ಗರಣೆ ಹಾಕ್ಕೋಬೋದು. ಯಾಕಂದರೆ ಚಿಕ್ಕ ಅಡುಗೆ ಮನೆ ಅಂದರೆ ಒಂದೇ ಸತಿ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಾಗೆ ಅಲ್ವಾ, ಒಂದೊಂದು ವಾರನೂ ಒಂದೊಂದು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಮತ್ತು ಬೆಳಿಗ್ಗೆ ಬೇಗ ಹೇಳ್ತೀವಲ್ವ, ಆವಾಗ ಕೆಲಸನೂ ಬೇಗ ಆಗುತ್ತೆ, ಅಷ್ಟು ಹರಿಬಿರಿ ಅನಿಸಲ್ಲ. ನೋಡಿ ಇವಾಗ ನಾನು 4 ಗಂಟೆಗೆ ಎದ್ದಿರೋದಕ್ಕೆ 5:45 ಆಗಿದೆ ಅಷ್ಟೇ. ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಯಿತು. ಆಲ್ರೆಡಿ ಕಿಚನಲ್ಲಿದ್ದೀನಿ. 9 o'clockಗೆಲ್ಲ ಕೆಲಸ ಮುಗ್ದೋಗ್ಬಿಡುತ್ತೆ. ಆಮೇಲೆ ಹರಿಬಿರಿ ಅನಿಸಲ್ಲ. ಆಮೇಲೆ ಬೆಳಗ್ಗೆ ಬೇಗ ಇದ್ದು ನೀವು ಮನೇಲಿ ಪೂಜೆ ಮಾಡ್ತಿರಲ್ಲ, ಆವಾಗ ಆ ವೈಬೇ ಬೇರೆ. ಆ ಗಂಧದ ಕಡ್ಡಿ ವಾಸನೆ ಅದೆಲ್ಲ ಬರುತ್ತಿರುತ್ತಲ್ಲ, ಆವಾಗ ಆ ವೈಬೇ ಬೇರೆ ಇರುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಈ ಕಡೆ ಮ್ಯಾಂಗೋ ಕೇಸರಿಬಾತ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಆಲ್ಮಂಡ್ ಹಾಕಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಇದು ಆದ ನಂತರ ಅದೇ ಕಡಾಯಿಗೆ ಒಂದು 1/4 kg ಆಗೋಷ್ಟು ಚಿರೋಟಿ ರವೆ ಹಾಕಿ ಅದನ್ನು ಕೂಡ ನೀಟಾಗಿ ಹುರ್ಕೊಂಡು ಆದ ನಂತರ ಸ್ವಲ್ಪ 1 ಕಪ್ ಆಗೋಷ್ಟು, ಅಂದರೆ ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕಿ ಸ್ವಲ್ಪ ನೀಟಾಗಿ ಅದು ಗಂಟು ಹಾಕ್ದಿದ್ದಂಗೆ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟು 2 ಕಪ್ ಆಗೋಷ್ಟು ಹಾಲು ಹಾಕಿದ್ದೀನಿ. ಒಂದು 3/4 ಲೀಟ್ರು ಆಗೋಷ್ಟು ಹಾಲಿದೆ ಇದರಲ್ಲಿ. ಹಾಲು ಹಾಕಾದ ನಂತರ ಅದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನೊಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ಮತ್ತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಎರಡು ಹೊಂದ್ಕೋಬೇಕು, ಸಕ್ಕರೆ ಮತ್ತು ರವೆನೂ. ಅದೆಲ್ಲ ಹೊಂದ್ಕೊಂಡು ಆದ ನಂತರ ನಾನಿಲ್ಲಿ ಮಾವಿನ ಹಣ್ಣಿನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಕೆಲವರು ಗಟ್ಟಿ ಮಾಡ್ಕೋತಾರೆ. ಗಟ್ಟಿ ಮಾಡ್ತೀರಾ ಅಂದರೆ ಸ್ವಲ್ಪ ಹಾಲು ಅಥವಾ ನೀರು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ನನಗೆ ಗಟ್ಟಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಕೇಸರಿಬಾತು. ಸ್ವಲ್ಪ ತೆಳ್ಳಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ನಿಮಗೆ ರವೆ ಎಲ್ಲ ಬೆಂದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ಬಂದ ನಂತರ ಒಂದು 3 ಸ್ಪೂನ್ ತುಪ್ಪ ಹಾಕಿ ಮೇಲ್ಗಡೆ ಮತ್ತು 1-2 ಮಿಕ್ಸ್ ಕೊಟ್ಟಾದ ನಂತರ ಮತ್ತು ನೀವೇನು ಹುರಿದಿಟ್ಕೊಂಡಿರ್ತೀರ ಡ್ರೈ ಫ್ರೂಟ್ಸ್ನ ಹಾಕಿ ಏಲಕ್ಕಿ ಪುಡಿ ಹಾಕಿದ್ರೆ ಮ್ಯಾಂಗೋ ಕೇಸರಿಬಾತ್ ರೆಡಿ ಇರುತ್ತೆ. ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಇದು ಸೀಸನ್ ಅಲ್ವಾ, ಮಾವಿನ ಹಣ್ಣಿಂದು ಸೀಸನ್ ಇದೆ, ಮಾವಿನ ಹಣ್ಣು ಸಿಕ್ತು ಅಂದರೆ ಟ್ರೈ ಮಾಡಿ. ಬಟ್ ಇದು ಚಿರೋಟಿ ರವೆ ಏನು ಅಂದರೆ ಸ್ವಲ್ಪ ಗಂಟಾಗಿದ್ದಂಗೆ ಕಂಟಿನ್ಯೂಸ್ಲಿ ನೀವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈಗ ಮಾವಿನ ಹಣ್ಣಿನ ಕೇಸರಿಬಾತ್ ರೆಡಿ ಆಯಿತು. ಅದ್ರ ಜೊತೆ ಇವಾಗ ಉಪ್ಪಿಟ್ಟು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾನೆ. ಯೂಶ್ವಲಿ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋಲ್ಲ ಮನೇಲಿ ಯಾರಿಗೂ, ಆದರೂ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ಆಪ್ಷನ್ ಇಲ್ಲ. ಯಾಕಂದರೆ ರೈಸ್ ಐಟಮ್ ತಿನ್ನಬಾರ್ದಲ್ವ. ಇನ್ನು ಚಪಾತಿನೂ ಯಾರಿಗೂ ಇಷ್ಟ ಆಗೋಲ್ಲ. ಇನ್ನೇನು ಆಪ್ಷನ್ ಇರೋದೇ ಉಪ್ಪಿಟ್ಟು, ಅದೇ ಸ್ವಲ್ಪ ಬೇಗ ಆಗೋದು. ಹಾಗಾಗಿ ಉಪ್ಪಿಟ್ಟಿಗೆ ಈರುಳ್ಳಿ, ಕಡಲೆಬೇಳೆ, ಸಾಸಿವೆ ಎಲ್ಲ ಒಗ್ಗರಣೆ ಆದಮೇಲೆ ಮತ್ತು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಲೇ ಹಾಕೋದಿಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. ಉಪ್ಪಿಟ್ಟು ಬೇಡ ತಿನ್ನಲ್ಲ ಅನ್ನೋರಿಗೆ ಸ್ವಲ್ಪ ಈ ಥರ ಜಾಸ್ತಿ ಹಾಕಿದ್ರೆ ತರಕಾರಿ ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡ್ರೆ ಒಂದು 1/4 kg ಆಗೋಷ್ಟು ತರಕಾರಿನೇ ಹಾಕ್ತೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಅಂಥೇಳಿ. ಸ್ವಲ್ಪ ತರಕಾರಿ ಎಣ್ಣೆ ಮತ್ತು ಉಪ್ಪಲ್ಲಿ ಹೊಂದ್ಕೊಂಡು ಬೆಂದ ನಂತರ ಲಾಸ್ಟಿಗೆ ಅದೊಂದು 90% ಬೆಂದಾದಮೇಲೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಶುಂಠಿನ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ಹಾಕಿದ್ರೆ ಯಾರಾದರೂ ರವೆ ಎದೆ ಉರಿ ಬರುತ್ತೆ, ಗ್ಯಾಸ್ಟ್ರಿಕ್ಕು ಅನ್ನೋರಿದ್ದರೆ ಈ ಥರ ಶುಂಠಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಸ್ವಲ್ಪ ಉಪ್ಪು
ಕಡಿಮೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊನೆಗೆ ಅರಿಶಿನ ಪುಡಿ ಹಾಕಿ ನಾನಿಲ್ಲಿ 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 3 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಯಾವ ಕಪ್ಪಲ್ಲಿ ತೊಗೊಂಡಿನೋ ಅದರಲ್ಲಿ, ಯಾಕಂದರೆ ನಂಗೆ ಸ್ವಲ್ಪ ಗಟ್ಟಿ ಇದ್ದರೆ, ಇದು ಆ್ಯಕ್ಚುಲಿ ಮೀಡಿಯಮ್ ರವೆಲ್ಲಿ ಮಾಡೋದಲ್ವ, ಗಟ್ಟಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ, ಸ್ವಲ್ಪ ತೆಳ್ಳಗಿದ್ದರೆ ತಿನ್ಬೋದು ಅಂತೇಳಿ 3 ಕಪ್ ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರೋಷ್ಟೊತ್ತಿಗೆ ಏನು ರವೆ ಹುರಿದಿಟ್ಕೊಂಡಿದ್ದೀನಲ್ವ ಅದನ್ನು ಹಿಂಗೆ ಹಾಕೋಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಗಂಟಾಗ್ಬಿಡುತ್ತೆ. ಈ ಥರ ನೀಟಾಗಿ ಕೈ ಆಡಿಸಾದ್ಮೇಲೆ ಅದು ಗಂಟು ಏನೂ ಇರಲ್ಲ. ಅದು ನೀಟಾಗಿ ತಿರ್ಸಾದ್ಮೇಲೆ ಇದಕ್ಕೂ ಅಷ್ಟೇ 1 ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮೀಡಿಯಮ್ ರವೆ ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಬಿಸಿ ಬಿಸಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸಲಾಡ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಮನೇಲೇ ನಾವೇನು ಮೊಸರು ಮಾಡಿ ಇಟ್ಕೊಂಡಿರ್ತೀವಿ ಅದು, ಇಲ್ಲಾಂದರೆ ನೀವು ಹೊರಗಡೆ ಗಟ್ಟಿ ಮೊಸರು ತರ್ತೀನಿ ಅಂದ್ರೂ ತೊಗೊಬಂದು ಹಾಕಿ ಅದಕ್ಕೊಂದು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂಚೂರು ಉಪ್ಪು, ಚಿಲ್ಲಿ ಫ್ಲೆಕ್ಸ್ ಇದು 3 ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿವಾಗ ಏನು ಚೆನ್ನ ಮಸಾಲ ಮಾಡ್ತೀವಲ್ಲ, ಕಾಬೂಲ್ ಕಡಲೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ 1 ಕಪ್ ಆಗೋಷ್ಟು, ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸೌತೆಕಾಯಿ 1 ಕಪ್, ಈರುಳ್ಳಿ 1 ಕಪ್, ಅಂದರೆ 1 ಈರುಳ್ಳಿ ಹಾಕಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ದು. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಯಾರಾದರೂ ಡಯಟ್ ಮಾಡ್ತೀರಂದ್ರೂ ಕೂಡ ಈ ಸಲಾಡ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.